ಹೈದರಾಬಾದ್ಗೆ ಅವಳು ಹೋಗ್ತಾ ಇದ್ದಾಳ, ನಾನು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ. ಬನ್ನಿ. ಇಲ್ಲೂ ಟ್ರಾಫಿಕ್ ಇದೆ ಪೋ. ಓ ಮೈ ಗಾಡ್. ಎಸ್ ಏನಕ್ಕೆ ಎಸ್ ಅಂದರೆ ಇದೇ ಅವರ ಪಿ ಜಿ ವುಮೆನ್ಸ್ ಹಾಸ್ಟೆಲ್ SSS ಲಕ್ಷರಿ. ಬೆಂಗಳೂರಲ್ಲಿ ಇದ್ದಂಗೆ ಇದೆ ವೆದರು ಕೂಡ. ಯಾಕೆ ಮುಖ ಮಾತ್ರ ಹಂಗೆ ಬಾಡೋಗಿದೆ ಲೈಟಾಗಿ ಬ್ರೋ. ನಮ್ಮ ಬೆಂಗಳೂರು ರಾಮೇಶ್ವರಂ ವೈಪ್ ಸಿಗ್ತಿದೆ ಅಲ್ವಾ? ರಾಮೇಶ್ವರಂ ಇದೆಯಾ ನಮ್ಮ ಮನೆ ಹತ್ರ. దాని వస్తుంది పస్తుంది ಅಂತ ಅದೊಂದೇ ಪದ ಯೂಸ್ ಮಾಡಿರೋದು. ಏನ್ ಗೊತ್ತೇನೋ, ಏನು ತಟ್ಟೆ ಲೋಟ ಎಲ್ಲ ತಗೊಂಡ್ ಹೋಗ್ಬೇಕು. ಫುಲ್ ಇಡೀ ರೋಡೇ PG ರೋಡ್ ಇದು. ಆಗ್ಲೇ ತಿಂತಾ ಇದ್ದೆ, ವೇಟೇ ಮಾಡ್ತಾ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ. ಮಾರ್ನಿಂಗ್ 7:30 ಹಾಗೆಲ್ಲ ನಾವು ಹೈದರಾಬಾದಿಗೆ ರೀಚ್ ಆದ್ವಿ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಇನ್ನು ಬರೋದ್ರಲ್ಲೇ ಇದೆ 8:30 ಆಯಿತು, ಇನ್ನೂ ಬಂದಿಲ್ಲ. ಅಭಿಷೇಕ್ ಕಾಲ್ ಮಾಡಿ. ಅಮ್ಮವ್ರು ನೋಡಿ ಹೆಂಗೆ ಆರಾಮಾಗಿ ಮಲಗಿದ್ದಾರೆ. ಹೈದರಾಬಾದ್ಗೆ ಅವಳು ಹೋಗ್ತಾ ಇದ್ದಾಳ, ನಾನು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ. ಬನ್ನಿ, ಲೆಟ್ಸ್ ಟೇಕ್ ದ ಬ್ಯಾಗ್. ನಮ್ಮ ಬ್ಯಾಗ್ ಎತ್ಕೊಂಡ್ಬಿಡೋಣ. ನಮ್ಮ ಬ್ಯಾಗ್ ಎತ್ಕೊಂಡಾಯಿತು. ಆ್ಯಕ್ಚುಲಿ ನನಗೆ ಈ ಐಡಿಯಾ ತುಂಬ ಇಷ್ಟ ಆಯಿತು. ಕೆಳಗಡೆ ಸೀಟಿಂಗ್ಸು ಮಾಮೂಲಿ ಬಸ್ ಥರ, ಮೇಲ್ಗಡೆ ಹತ್ರ ಸ್ಲೀಪರ್. ಈ ಕಡೆ ಸೋಲೋಸ್ ಬರುತ್ತೆ, ಆ ಕಡೆ ಲೇಡೀಸಿಗೆ ಬರುತ್ತೆ. SR ನಗರ್ ಬಂದ್ವಿ ಅಂತ ಇವಾಗ ಡಾರ್ಲಿಂಗ್ಸ್ SR ನಗರ್ಗೆ ಬಂದಿದ್ದೀವಿ. ಇಳ್ಕೊತಾ ಇದ್ದೀವಿ. ಇಲ್ಲಿ ಇಳ್ಕೊಂಡು ಆ್ಯಕ್ಚುಲಿ ಒಬ್ರಿಗೆ ಕಾಲ್ ಮಾಡಬೇಕು, ಅವರ ಕಂಪ್ನಿಯವ್ರಿಗೆ. ಅವ್ರ ಕಂಪ್ನಿಯವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬರ್ತಾರೆ ಬಿಕಾಸ್ ಅವರೇ PGನ ಬುಕ್ ಮಾಡಿರೋದ್ರಿಂದ ಅವ್ರು ಬರ್ತಾರೆ. ವಿ ಹ್ಯಾವ್ ಟು ಸಿ PG ಹೇಗಿದೆ, ಯಾವ PG ಎಲ್ಲಿ ಮಾಡಿದ್ದಾರೆ, ಆ್ಯಂಡ್ ಕಂಪ್ನಿಗೂ ಅದಕ್ಕೆ ಎಷ್ಟು ದೂರ ಇದೆ ಅಂತೆಲ್ಲ ಇವಳು ನೋಡ್ಬೇಕಂತೆ. ಸೊ ಸಿಟಿ ನಮ್ಮ ಬೆಂಗಳೂರು ಥರ ಇಲ್ಲ ಡಾರ್ಲಿಂಗ್ಸ್, ನೋಡಿಬೇಕಾದ್ರೆ. ದೊಡ್ಡ ಲಗೇಜ್. ಬರ್ತಾರೆ. ಥ್ಯಾಂಕ್ ಯು ಬೈ. ಮ್ಯಾಚ್ ಕೋತಾ ಇದ್ದಾರೆ ಅವರು. ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ, SR ನಗರ್ಗೆ ಇಳ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಆಟೋದವರು ಇಬ್ಬರು ಬಿಡ್ತಾ ಇಲ್ಲ ಬನ್ನಿ ಅಂತ. ಬಟ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಬೇಕು ತಾನೆ, ಅಡ್ರೆಸ್ ಹೇಳೋದಕ್ಕೆ. ಸೊ ಶಿ ಈಸ್ ಚೆಕಿಂಗ್ ದ ಅಡ್ರೆಸ್. ಬಟ್ ನೋಡಿ ಸಿಟಿ ಹೆಂಗಿದೆ, ನಮ್ಮ ಬ್ಯಾಂಗ್ಳೂರಿನ 1% ಇಲ್ಲ ಡಾರ್ಲಿಂಗ್ಸ್. ನನಗೇನೋ ಒಂದು ಸ್ವಲ್ಪನೂ ಇಷ್ಟ ಆಗಿದೆ. ಏಯ್ ಮೇಡಮ್, ಹೆಂಗಿದೆ ನಿಮ್ಮ ಸಿಟಿ, ನಿಮ್ಮ ಹೈದರಾಬಾದ್ ಹೆಂಗಿದೆ? ಚೆನ್ನಾಗಿದೆ. ಹೌ ಈಸ್ ಯುವರ್ ಹೈದರಾಬಾದ್? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಅನಿಸ್ಲೇಬೇಕು, ಇದೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇಲ್ಲಿ ರ್ಯಾಪಿಡೋಗೆಲ್ಲ ಬುಕ್ ಮಾಡೋದಕ್ಕೆ ಅಷ್ಟು ಅವಕಾಶ ಕೊಡೋಲ್ಲ ಅನಿಸುತ್ತೆ. ಇವರೇ ಬಂದು ಲೋಕಲಾಗಿ ರ್ಯಾಪಿಡೋ ಬೇಡ, ಅದಕ್ಕಿಂತ ₹5 ಕಮ್ಮಿನೇ ಕೊಡಿ ಅಂತ ಇದ್ದಾರೆ. ನಮಗೇನು, ಹೋಗೋಣ ಬನ್ನಿ. ಇದೇ ಒಬ್ರು ಥರ ಇದೆ. ಇಲ್ಲಿಂದ ಯಾವಾಗ ಮಾದಾಪುರ ಹೋಗ್ತಾ ಇದ್ದೀವಿ. ಮಾದಾಪುರ ಹೋಗ್ಬಿಟ್ಟು ಅಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಇದು ಸೆಕೆಂಡ್ ಟೈಮ್ ಡಾರ್ಲಿಂಗ್ಸ್ ನಾನು ಹೈದರಾಬಾದಿಗೆ ಬರ್ತಾ ಇರೋದು. ಬೈಕ್ ರೈಡ್ ಬಂದಾಗ ಬಂದಿದ್ದೆ. ಲೈಕ್ ಅಂದರೆ ತುಂಬ ಸಿಟಿ ಎಲ್ಲ ಸುತ್ಕೊಂಡು ಹೋಗೋದಕ್ಕಲ್ಲ, ಆನ್ ದ ವೇ ಪಾಸ್ ಆಗಿದ್ವಿ. ನಾವು ಉತ್ತರ ಪ್ರದೇಶ ಹೋಗ್ಬೇಕಾದ್ರೆ ಬೈಕ್ ರೈಡಿಗೆ ಹೈದರಾಬಾದ್ ಮೇಲೆ ಹೋಗಿದ್ವಿ ಅಷ್ಟೇ. ಇಷ್ಟು ಡೀಪಾಗಿ ನೋಡಿದ್ವಿ. ಅಲ್ಲ, ಯಾವ ಹೈದರಾಬಾದಿಗೆ ಬಂದಿದ್ದೆ, ಚೆನ್ನೈ ಅನಿಸುತ್ತೆ. ಚೆನ್ನೈಗೆ ಹೋಗಿದೆ ಯಾವುದೋ ಇಂಟರ್ವ್ಯೂಗೆ. ಚೆನ್ನೈಗೆಲ್ಲ ಹೋಗಿದ್ದಾವ ನಾನು, ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡೋಕ್ಕೆ. ಚೆನ್ನೈಗೆಲ್ಲ ಹೋಗಿ ಇಂಟರ್ವ್ಯೂಸ್ ಎಲ್ಲ ಕೊಟ್ಟು 2 ವರ್ಷ ಆಟೋಮೇಷನ್ ಟೆಸ್ಟ್ ಇಂಜಿನಿಯರ್ ಆಗಿ ಜಾಬು ಕೂಡ ಮಾಡಿ ಚೆನ್ನೈಗೆ ಹೋಗಿದ್ದು ಇಂಟರ್ವ್ಯೂಗೆ ಹೋಗಿದ್ದೆ. ಹಾಂ, ಜಾಬ್ ಬೆಂಗಳೂರಲ್ಲೇ ಮಾಡಿದ್ದು, ಇಂಟರ್ವ್ಯೂ ಚೆನ್ನೈಗೆ ಹೋಗಿದ್ದು. ಅದೆಲ್ಲ ಒಂದು ಕಾಲ. ಇವಾಗ ಇವ್ರು ಬಂದಿದ್ದಾರೆ ಹೈದರಾಬಾದ್ ಆಟೋದಲ್ಲಿ ಕೂತ್ಕೊಂಡು ಹೈದರಾಬಾದಲ್ಲಿ ಹೋಗ್ತಾ ಇದ್ದೀರಾ. ಇಲ್ಲೆಲ್ಲ ಬರೀ ಹಿಂದಿನೇ ಮಾತಾಡ್ತಾ ಇದ್ರು ಜಾಸ್ತಿ, ತೆಲುಗುನೂ ಅಷ್ಟು ಮಾತಾಡ್ತಾ ಇಲ್ಲ, ಡೈರೆಕ್ಟ್ ಹಿಂದಿ. ನಮ್ಮ ನೋಡ್ತಿದ್ದಂಗೆ ನಾರ್ತ್ ಇಂಡಿಯಾದವ್ರು ಅನ್ಕೊಬಿಟ್ಟವ್ರು. ನಿನ್ನ ನೋಡಿದ್ರೆ ಬೇರೆ ದೇಶದಳು ಅನ್ಕೊಬೇಕು, ನನ್ನ ನೋಡಿ ಇಂಡಿಯಾದವನು ನಾರ್ತ್ ಸೈಡ್ ಇರ್ಬೋದು ಅಂದ್ಕೊಂಡಿದ್ರು ಅಷ್ಟು. ಬಟ್ ನಾನೇ ಸ್ವಲ್ಪ ತೆಲುಗುನ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಪಸ್ತುಂದಿ ಅಂತ ಅದೊಂದೇ ಪದ ಯೂಸ್ ಮಾಡಿರೋದು. ಹೈದರಾಬಾದ್ ಖುಷಿ ನೋಡಿ ಮುಖದಲ್ಲಿ. ಏನಂತಂದ್ರೆ ಹೈದರಾಬಾದಲ್ಲಿ ಫುಲ್ ಇವಾಗ 1 ವರ್ಷ ಹ್ಯಾಪಿ.
ಬೆಂಗಳೂರಷ್ಟು ಜನ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಆಮೇಲೆ ಟೈಮ್ ಸ್ಟೇಜ್ಗಳು ಮಾರ್ನಿಂಗ್ 8:30 ಟೈಮ್ ಇವಾಗ ದಿನ ಹೋಗ್ತಾ ಗೊತ್ತಾಗುತ್ತೆ. ಬಟ್ ನಾಟ್ ಬ್ಯಾಡ್. ಓಕೆ. SSS ಏನಕ್ಕೆ ಎಸ್ ಅಂದರೆ ಆದರೆ ನಮ್ಮ PG ಹೆಸರು SSS ಲಕ್ಸುರಿ ಹಾಸ್ಟೆಲ್ PG ಫಾರ್ ವುಮೆನ್. ಲಕ್ಸುರಿ PG. ಅಂದರೆ ಇವಾಗ ಹೈದ್ರಾಬಾದ್ ಬರ್ತಾ ಇದೆ, ಅವರ್ ಫೀಲಿಂಗ್ ಇಲ್ಲಿ ಬಂದಿದ್ಯಾ, ಇವಾಗ ಇಲ್ಲಿ ಒಂದು ಇಯರ್ ಇರಬೇಕು ಅಂತ ಇದೆ, ಹಿಂಗೆ ಅನ್ನಿಸ್ತಾ ಇದೆ. ಅವರ್ ಫೀಲಿಂಗ್ ನೀವೂ ಅನ್ನಿಸ್ತಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಬ್ಲ್ಯಾಂಕ್ ಆಗಿದೆ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಹೈದ್ರಾಬಾದ್ ಬರ್ತಿದ್ದಾಗೆ ನನಗೆ ಲೈಟಾಗಿ ಬೆಂಗಳೂರು ಫೀಲ್ಸೇ ಬರ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಆ ಮೆಟ್ರೋ ಆಗಲಿ, ಬಿಲ್ಡಿಂಗ್ಸ್, ರೋಡ್, ಇನ್ಫ್ರಾಸ್ಟ್ರಕ್ಚರ್ ಆಲ್ಮೋಸ್ಟ್ ನನಗೆ ಬೆಂಗಳೂರು ಫೀಲ್ಸೇ ಬರ್ತಾ ಇತ್ತು. ಏನಷ್ಟು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಬಟ್ ವೆದರಲ್ಲಿ ಮಾತ್ರ ಹೆವಿ ಡಿಫ್ರೆನ್ಸ್ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಸೆಕೆ ಇರುತ್ತೆ ಅಂತ. ಲಿಟ್ರಲಿ ಡಾರ್ಲಿಂಗ್ಸ್ 8 ಗಂಟೆಯಲ್ಲಿ ಬೆವರ್ತಾ ಇದ್ದೀವಿ, ನಾವು ಅಷ್ಟು ಬೆವರ್ತಿದ್ದೀವಿ. ಬಟ್ ನೋಡೋದಕ್ಕಂತೂ ಬೆಂಗಳೂರು ವೈಬ್ಸ್ ಇದೆ. ಬೆಂಗಳೂರು ಥರನೇ ಇದ್ರೆ ಇವಳು ಆರಾಮಾಗಿ ಒಂದಿಲ್ಲ ಅಂದರೂ ಇನ್ನೂ ಒಂದು 3-4 ವರ್ಷ ಆರಾಮಾಗಿರ್ಬೋದು ಅಂತ. ನೋಡಿ ಮೆಟ್ರೋ ಇಲ್ಲಿದೆ, ಹಿಂಗೆ ಲೆಫ್ಟಲ್ಲೇ PG ಇರೋದು ಲಿಂಕ್ಸ್ ಬಂದು ನೋಡಿ. ಮೆನ್ಸ್ ಆ್ಯಂಡ್ ವುಮೆನ್ಸ್ PGಸ್ಗಳಿದೆ. ಫುಲ್ ಇಡೀ ರೋಡೇ PG ರೋಡ್ ಇದು. ನಮ್ಮ ಬೆಂಗಳೂರಿನ ಮಾರತಳ್ಳಿ ಥರ ಎಲ್ಲ PGಸ್ಗಳಿದೆ. ಇದರಲ್ಲಿ ಯಾವ PG ಅಂತ ಗೊತ್ತಿಲ್ಲ. ವಿ ಹ್ಯಾವ್ ಟು ಸಿ. ಇಟ್ಕೋಬೇಕಾ? ಸಾರಿ, ಅಮ್ಮವರು ಪೇ ಮಾಡಿದ್ದಾರೆ. ಯಾವುದಮ್ಮ ನೇಮ್ ಅದರದ್ದು? ಎಷ್ಟು ನೋಡಿ ಪೇ ಮಾಡಿದ್ದಾರೆ? ಹಾಂ, ಅಲ್ಲೇ ಕಾಣಿಸ್ತಿದ್ದಲ್ಲ SSS ಲಕ್ಸುರಿ ನೋಡಿ. ಇವರ PG ಬಂದು ದಟ್ ಈಸ್ SSS ಲಕ್ಸುರಿ ವುಮೆನ್ಸ್ ಹಾಸ್ಟೆಲ್. ಹಾಸ್ಟೆಲ್ಲ PGನಾ? ಹಾಸ್ಟೆಲ್ PG ಎಲ್ಲ ಒಂದೇನಾ? ಓ, ಡಿಫ್ರೆಂಟ್ ಇದೆಯಪ್ಪ. ನಮ್ಮ ಸೈಡ್ ಹಾಸ್ಟೆಲ್ ಅಂದರೆ ಬೇರೆ, PG ಅಂದರೆ ಬೇರೆ. ಇದೇ ಅವರ PG ವುಮೆನ್ಸ್ ಹಾಸ್ಟೆಲ್ SSS ಲಕ್ಸುರಿ. ಮುಂದೆ ತೋರಿಸ್ಬೇಕಾನೆ. ನಿನ್ನ ರೂಮ್ ನಂಬರ್ ಏನು? ಅದೆಲ್ಲ ಗೊತ್ತಿಲ್ಲ. ಅವ್ರು ಬರ್ತಾರೆ ಇವಾಗ. ಬರ್ತಾರಾ? PG ತೋರಿಸೋರ? ಹಾಂ, ಆ್ಯಕ್ಚುಲಿ ಮೇನ್ ರೋಡ್ ಇಲ್ಲೇ ಇದೆ. ಮೇನ್ ರೋಡಿಂದ ಜಸ್ಟ್ 100 ಮೀಟರ್ಸ್ಗೆ ಇವ್ರ PG ಇದೆ. ಇಲ್ಲಿಂದ ನೆಕ್ಸ್ಟು ಆ ಕಡೆ ಇಲ್ಲೇ ಎಲ್ಲೋ ನಿಯರಲ್ಲಿ ಇದು ಕಂಪ್ನಿ ಇದೆ. ನಿಮ್ಮ ಕಂಪ್ನಿ ಇಲ್ಲಿಂದ ಎಷ್ಟು ದೂರ ನಿಮ್ಮ ಕಂಪ್ನಿ? 400 ಮೀಟರ್. 400 ಮೀಟರ್ಸ್, 1/2 ಕಿಲೋಮೀಟರ್ಸ್ ಇದೆಯಾ? ಓಕೆ. ಇಂತು ಹೈದ್ರಾಬಾದಿಗೆ ಬಂದು ಅವ್ರ PG ಮುಂದೆ ಫೈನಲಿ ಶಿ ಈಸ್ ಸ್ಟ್ಯಾಂಡಿಂಗ್. ಮಂತ್ಲಿ ರೆಂಟ್ ಎಷ್ಟು? 3 ಶೇರಿಂಗು 9,000. 3 ಶೇರಿಂಗ್ಗೆ 9,000? ವೆರಿ ಕಾಸ್ಟ್ಲಿ ಡಾರ್ಲಿಂಗ್. ನಮ್ಮ ಬೆಂಗಳೂರೇ ಪರವಾಗಿಲ್ಲ, ಅಫೋರ್ಡೆಬಲ್ ಇದೆ. 4 ಶೇರಿಂಗ್ 8,000 ಅಂತ. 3 ಜನ ಇದ್ಕೊಂಡು ಆ ರೂಮಲ್ಲಿ ಅದಕ್ಕೆ 9,000 ಅಂದರೆ ದಟ್ ಈಸ್ ಕಾಸ್ಟ್ಲಿ. ಗೊತ್ತಿಲ್ಲ ಒಳಗೆ. ಆ್ಯಕ್ಚುಲಿ ನಿಮ್ಮ ಮನೆಯವರೆಲ್ಲ ನಿನ್ನ PGಸ್ನೆಲ್ಲ ಇಲ್ಲೇ ನೋಡ್ಕೋಬೋದಲ್ವಾ? ನಾನು ಬ್ಲಾಗಲ್ಲೇ ನೋಡ್ಕೊತಾರೆ ಅನ್ಸುತ್ತೆ ಆರಾಮಾಗಿ. ಇನ್ನಿರೋ ಜಾಗ PG ಎಲ್ಲ ಇಲ್ಲೇ ನೋಡ್ಕೊಬಿಡ್ತಾರೆ ನನ್ನ ಬ್ಲಾಗ್ಸ್ಗಳಲ್ಲಿ. ಪಕ್ಕ ನೋಡ್ತಾರೆ. ಲಗೇಜ್ ತೊಗೊಂಡು ಹೋಗಿದ್ದಾಳೆ ರೂಮ್ನ ಚೆಕ್ ಮಾಡ್ಕೊಂಡು ಬರೋದಕ್ಕೆ. ರೂಮ್ ಇಷ್ಟ ಆದರೆ ಶಿ ವಿಲ್ ಪೇ ಅಂತೆ. ರೂಮ್ ಇಷ್ಟ ಆಗಿಲ್ಲ ಅಂದರೆ ಈಗ ಬೇರೆ ಹುಡುಕ್ಬೇಕಾಗುತ್ತೆ. ನೋಡೋಣ ಹೆಂಗಿದೆ ಅಂತ. ಬಟ್ ಇಟ್ಸ್ ಕ್ವೈಟ್ ಡೀಸೆಂಟ್, ಪರವಾಗಿಲ್ಲ. ಓಕೆ, ಹೆಂಗಿದೆ? ಚಿಕ್ಕದೇ ಒಂದು ರೂಮಲ್ಲಿ 3 ಜನ. ವೇಸ್ಟ್ ಹಂಗೆ ಇರುತ್ತೆ PG ಅಂದಮೇಲೆ. ನಿಮ್ಮ ಮನೆ ಥರ ಇರುತ್ತೆ ಅಂದ್ಕೊಂಡಿದ್ಯಾ? ಇದೇ ಫಸ್ಟ್ ಟೈಮ್ ಅಮ್ಮವರು PGಗೆ ಬರ್ತಾರದು, ಅದಕ್ಕೆ ಚಿಕ್ಕದು ರೂಮು, ಆ ಕಡೆ ಈ ಕಡೆ ಬೆಡ್ ಇದೆ ಅಂತ. ID ಪ್ರೂಫಾ? SSC ಲಕ್ಸುರಿ ವುಮೆನ್ಸ್ ಹಾಸ್ಟೆಲ್ ಆ್ಯಂಡ್ PG ಜಾಯ್ನಿಂಗ್ ಫಾರ್ಮ್. ಫಿಲ್ ಮಾಡು ಒಂದ್ಸಲ ನೀಟಾಗಿ ನೋಡ್ಕೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ. ನೋಡಿ ಏನೇನಿದೆ ಹೆಂಗಿಲ್ಲ ಗೊತ್ತಾಗ್ತಾ ಇರುತ್ತೆ. ಫೆಸಿಲಿಟೀಸ್ ಎಲ್ಲ ಏನೇನಿದೆ. ಡ್ಯಾಶ್ ಬಾತ್ರೂಮ್ ಇದೆ, ಫ್ರೀ ವೈಫೈ. ಹಾಟ್ ವಾಟರ್ ಎನಿ ಟೈಮ್ ಯೂಸ್ ಅಲ್ಲ? ಎನಿ ಟೈಮ್ ಹಾಟ್ ವಾಟರಾ? ಆಲ್ ಟೈಮ್ ಹಾಟ್ ವಾಟರ್. ಓನ್ಲಿ ಡೇ ಟೈಮ್? ನೈಟ್ ಟೈಮು ಬೇಕಿತ್ತು ನಿಮಗೆ ಹಾಟ್ ವಾಟರ್? ಅದೇ ಆಲ್ ಟೈಮ್ ಇರುತ್ತಾ ಅಂತ. ವಾಷಿಂಗ್ ಮಿಷಿನ್ ಸಿಂಗಲ್ 26,000, ಟ್ರಿಪಲ್ 9,000. ಬಟ್ ಇವಾಗ ಸಿಂಗಲ್ ಡಬಲ್ ಶೇರಿಂಗ್ ಇಲ್ಲ ಅಂತ, ಓನ್ಲಿ ಟ್ರಿಪಲ್ ಶೇರಿಂಗ್ ಇರುತ್ತೆ. ಸಿಂಗಲ್ 26,000. ಯಾಕೆ ಮುಖ ಹಂಗಿದೆ? PGಯಿಂದ ಆಚೆ ಬರ್ತಾ ಇದೀವಿ, ಒಳ್ಳೆ ಬೆಂಗಳೂರಲ್ಲಿ ಇದ್ದಂಗೆ ಇದೆ ವೆದರು ಕೂಡ. ಯಾಕೆ ಮುಖ ಮಾತ್ರ ಹಂಗೆ ಬಾಡೋಗಿದೆ? ವೈ, ವಾಟ್ ಇಸ್ ದ ರೀಸನ್? ಏನಾಯಿತು? ಫಸ್ಟ್ ಟೈಮ್ ಆಂಧ್ರದವರೆಲ್ಲ ಜಾಸ್ತಿ ಮೂವಿ ಇದು ಕ್ರೇಜ್ ಜಾಸ್ತಿ. ಶಾರ್ಟ್ ಫಿಲ್ಮ್ಸ್ ಮಾಡಿರೋದನ್ನ ಜಸ್ಟ್ ಪ್ರೊಫೈಲ್ ಚೆಕ್ ಮಾಡಿದ್ರು. ಬ್ರೋ ನೀವು ಇನ್ಫ್ಲುಯೆನ್ಸರ ವೀಡಿಯೋ ಮಾಡ್ತಾಯಿದ್ದೆ, ಸೊ ನೀವು ಇನ್ಫ್ಲುಯೆನ್ಸರ ಅಂತ ಕೇಳಿ ಶಾಕ್ ಆಗಿ ಅವನು ಅಯ್ಯೋ ಫಾಲೋ ಎಲ್ಲ ಮಾಡಿ. ಹೌದಾ? ಆಲ್ರೆಡಿ ಎಲ್ಲ ಅರ್ಧ ಜನದ ಹತ್ರ ಮಾಡಿಸ್ಕೊಂಡು ಎಲ್ಲ ಕೇಳ್ಕೊಂಡಿಲ್ಲ, ಅವರೇ ಕೇಳಿರ್ತಾರೆ. ಬ್ರೋ ನೀವು ಇನ್ಫ್ಲುಯೆನ್ಸರ ಅಂತ ಅವ್ರು ಕೇಳ್ತಾರೆ. ಹೌದು ಅಂತೀವಿ. ಹೈದ್ರಾಬಾದಲ್ಲೂ ನಮ್ಮದು ಓಡ್ಸೋಣ. ಅಲ್ಲೋಡ ನಿಮ್ಮ ಅಕ್ಕ ನಾಗವಲ್ಲಿ
ఏంట్రా తనినానా ಇಲ್ಲೂ ಟ್ರಾಫಿಕ್ ಇದೆ ಪೋ. ಓ ಮೈ ಗಾಡ್, ನೋಡಿ ನಮ್ಮ ಬ್ಯಾಂಗ್ಳೂರ್ ಥರನೇ ಟ್ರಾಫಿಕ್ ಇದೆ, ಏನು ವ್ಯತ್ಯಾಸ ಇಲ್ಲ ಟ್ರಾಫಿಕಲ್ಲಿ ಮಾತ್ರ. ಏನ್ ಗೊತ್ತೇನೋ, ಏನು ತಟ್ಟೆ ಲೋಟ ಎಲ್ಲ ತಗೊಂಡ್ ಹೋಗ್ಬೇಕು. ಆಬ್ವಿಯಸ್ಲಿ ಇನ್ನೇನು ಅವರೇ ತಂದು ತಿನ್ನಿಸ್ತಾರ ನಿಮ್ಮ ಮನೇನ? ಇದು ಮನೆ ಅನ್ಕೊಂಡ್ಬಿಟ್ಟಲ್ಲ ಡಾರ್ಲಿಂಗ್ಸ್, ಅವಳ ಮನೆ ಅಂತ. ನಿಮ್ಮ ಮನೇಲೇ ನಿನಗೆ ತಗೊಬಂದು ತಿನ್ಸಲ್ಲ, ಇನ್ನು ಪಿ ಜಿಯಲ್ಲಿ ನಿಂದು ನೀನೇ ನೋಡ್ಕೋಬೇಕು. ಇದು ಗೊತ್ತಿರ್ಲಿಲ್ವಾ? ಮತ್ತೆ ಏನು ಅನ್ಕೊಂಡಿದ್ದೆ? ಅವರೇ ಕೊಡ್ತಾರ ಅನ್ಕೊಂಡಿದ್ದೆ. ಆಮೇಲೆ ಅವರೇ ಕೊಡ್ತಾರೆ ಅಂದ್ರೆ ತಂದು ರೂಮ್ ಕೊಡ್ತಾರೆ ಅಂತ ಇಲ್ಲ, ಮತ್ತೆ ತಟ್ಟೆ ಲೋಟ ಎಲ್ಲ ಅಲ್ಲೇ ಇರುತ್ತೆ, ತಿನ್ಕೊಂಡು ಅಲ್ಲೇ ಎತ್ತು ಬರೋದು ಅಂತ. ಇಲ್ಲ, ನಿಂದೆ ತಗೋಬೇಕು ಓನಾಗಿ, ಹೊಸದು ಇವಾಗ. ಆಮೇಲೆ ಇನ್ನೊಂದು ಏನಂತ, ಬಟ್ ಆದರೆ ಎಷ್ಟು ಹುಡುಕಿದ್ರು ಇಲ್ಲಿ ಒಂದೇ ಒಂದು ಹೋಟೆಲ್ ಆಗಲಿ ಒಂದು ಬೇಕ್ರಿನೂ ಸಿಗ್ತಾ ಇಲ್ಲ. ಯಾವುದು ಗುರು ಹೈದರಾಬಾದ್ ಇದು? ಅಂದರೆ ನಾವಿರೋ ಕಡೆ ಸಿಗ್ತಾ ಇಲ್ಲ ಅನ್ಸುತ್ತೆ. ಏನಂತ್ಯ? ತಿನ್ಬೇಕು. ಬರ್ತಾನೆ ಅವರೇ ಜನ. ನಾವು ನಿಂತ್ಕೊಂಡು ನೋಡ್ತಾನೇ ಇದ್ದೀವಿ ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎಸ್ಕೇಪ್ ಆಗೋಣ ಬನ್ನೀಗ, ಜನಗಳ ಜೊತೆ ಹೋಗ್ಬಿಡೋಣ. ಇರುಗುರು ಆಯಿತು, ಹೋಗ್ಬಿಡ್ತೀವಿ. ಮಾದಾಪುರ್ ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ ನೋಡ್ಕೊಳ್ಳಿ. ದಿಸ್ ಸೈಡ್ ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಅನಿಸುತ್ತೆ. ಪೊಲೀಸ್ ವ್ಯಾನ್ ಎಲ್ಲ ಇಲ್ಲೇ ಇದೆ, ನಿಮ್ಮ ಪಿ ಜಿ ಹತ್ರನೇ ಇದೆ ಬಿಡು. ಸೊ ನೀನಿರುವ ಏರಿಯಾ ಮಾದಾಪುರ. ಹೆಸರು ಗೊತ್ತಾಯ್ತಾ ನಿಮ್ಮ ಏರಿಯಾದು? ಏನು ಹೇಳು? ಮಾದಾಪುರ್. ಡಾರ್ಲಿಂಗ್ಸ್, ಇವ್ರು ಪಿ ಜಿ ಸುತ್ತಮುತ್ತ ಈ ಕಡೆಗೆ 1 ಕಿಲೋಮೀಟ್ರು, ಆ ಕಡೆಗೆ 1 ಕಿಲೋಮೀಟ್ರು ಸುತ್ತಾಡಿದ್ರು ಒಂದೇ ಒಂದು ಹೋಟೆಲ್ ಸಿಗಲಿಲ್ಲ. ಒಂದು ಹೋಟೆಲ್ ಅಟ್ಲೀಸ್ಟ್ ವಾಟ್ರ್ ಬಾಟ್ಲಿಗೆ ಸಿಗಲಿಲ್ಲ. ಇವಾಗ ಇಲ್ಲಿ ಯಾವುದೋ ಸೂಪರ್ ಮಾರ್ಕೆಟ್ ಅಂತೆ ಥರ ಅಲ್ಲ ಅಂತೆ, ಅಲ್ಲಿ ಒಂದು ಜ್ಯೂಸ್ ತೊಗೊಂಡಿದ್ವಿ ಚಿಕ್ಕದು. ಫಸ್ಟು ಕುಡಿದ್ಬಿಡ್ತೀನಿ, ಸಾಕಷ್ಟು ದಾವ ಆಗ್ತಾಯಿದೆ. ಆನ್ ಮಾಡೇ ಕೊಟ್ಟಿದ್ಯಾ ನನಗೆ, ನನ್ನ ಮುಖ ಜೂಮಲ್ಲಿ ನೋಡೋಕ್ಕೆ. ಇವಾಗ ಅವ್ರ ಕೊಲೀಗ್ಸ್ ಬಂದರು ನೋಡಿ, ಇವರೇ ಹಾಯ್ ಮಾಡಿ ಇವರು, ಅಭಿಷೇಕ್ ಅಂತ. ಸೊ ಇಲ್ಲಿಂದ ಇವಾಗ ಹೋಟೆಲ್ಗೆ ಹೋಗ್ತಾಯಿದ್ವಿ ಊಟ ಮಾಡೋದಕ್ಕೆ. ಹೋಟೆಲ್ ತೋರಿಸ್ತೀನಿ ನೋಡಿ, ಹೈದ್ರಾಬಾದ್ ಹೋಟೆಲ್. ಇದು ಅಂದ್ಕೊಂಡ್ರಾ? ಈ ಹೋಟೆಲ್ ಅಲ್ಲ, ಇದ್ರ ಆಪೋಸಿಟ್ ಇದೆ ನೋಡಿ, ದಿಸ್ ಈಸ್ ದ ಹೋಟೆಲ್. ಆ್ಯಂಡ್ ಇವರು ಇನ್ನೊಬ್ಬರು ಕೊಲೀಗ್ರು, ನಿಮ್ಮ ನೇಮ್ ಗೊತ್ತಾಗಿಲ್ಲ, ನಿಹಾಲ್ ಅಂತ. ಆ್ಯಂಡ್ ಹೀಸ್ ಅಭಿಷೇಕ್. ಇವಾಗ ಇವರಿಬ್ಬರು ಕೊಲೀಗ್ಸು ಸಂಜನಾ ಅವರಿಗೆ ನನ್ನಯ್ಯ ಅಂತ ಹೋಟೆಲ್, ವೆಜ್ ಹೋಟೆಲ್ ಅನಿಸುತ್ತೆ. ಬನ್ನಿ ಊಟ ಮಾಡೋಣ. ಇವ್ರು ಬಂದಮೇಲೆ ನಮಗೆ ಹೋಟ್ಲು ಸಿಕ್ಕಿದೆ. ಅವಾಗಿಂದ ಒಂದು ಅರ್ಧ ಗಂಟೆಯಿಂದ ಹುಡುಕಿ ಡಾರ್ಲಿಂಗ್ಸ್ ಎಲ್ಲೂ ಹೋಟೆಲ್ ಸಿಗದೆ ಇಲ್ಲೇ ಇತ್ತು ನೋಡಿ, ಹಿಂದೆ ರೋಡಲ್ಲಿ. ಬ್ರೋ ಬನ್ನಿ ತಿನ್ಕೊಂಡು ಹೋಗೋಣ ಲೈಟಾಗಿ ಬ್ರೋ. ನಮ್ಮ ಬೆಂಗಳೂರು ರಾಮೇಶ್ವರಂ ವೈಬ್ ಸಿಗ್ತಿದೆ ಅಲ್ವಾ? ರಾಮೇಶ್ವರಂ ಇದೆಯಾ? ನಮ್ಮ ಮನೆ ಹತ್ರ ರಾಮೇಶ್ವರಂ ಇದೆ, ಇದು ಕೂಡ ರಾಮೇಶ್ವರಂ ವೈಬ್ಸ್ ಕೊಡ್ತಾ ಇದೆ. ಓಕೆ, ಏನು ಆರ್ಡ್ರ್ ಮಾಡ್ತೀಯಾ? ಏನಾ? ಇಡ್ಲಿ. ಓಕೆ, ವಡ ಏನು ಬೇಡ? ಹಾಂ, 10 ರೂಪೀಸ್ ಅಷ್ಟೇನಾ? ಹಂಗಂದ್ರೆ ಮತ್ತೆ ವಡಾನೇ. ಬ್ರೋ ಏನಿದೆ ರೈಸು? ದೋಸೆ ಐಟಮ್ ತೊಗೊಳ್ತೀನಿ. ಪ್ಲೇನ್ ದೋಸೆ, ಆನಿಯನ್ ದೋಸೆ, ಬಟರ್ ಮಸಾಲ ದೋಸೆ, ಹೊಟ್ಟೆ ಒಂದು ಬಟರ್ ದೋಸೆ. ನೀವು ಬ್ರೋ ನೀವೇನಾದ್ರು ತೊಗೊಳ್ಳಿ. ಬ್ರೋ ಏನು ತೊಗೊತೀರಾ ತಿಂಡಿ? ಶೇರ್ ಮಾಡ್ತೀವಿ ಬ್ರೋ. ಅಲ್ಲ, ಏನು ತೊಗೊತೀರಾ? ಇಡ್ಲಿ ವಡೆ ತೊಗೊಂತೀವಿ. ಬೇರೆ ಏನಾದ್ರು ತೊಗೊಳ್ಳಿ ಬ್ರೋ. ಇಲ್ಲ ಬೇಡ, ಬೇಸ ಇಲ್ಲ. ಲೈಟಾಗಿ ರಾಮೇಶ್ವರಂ ವೈಬ್ಸ್ ಕೊಡ್ತಾ ಇದೆ. ಆ್ಯಂಡ್ ರಾಮೇಶ್ವರಂ ಕೂಡ ಇಲ್ಲೂ ಓಪನ್ ಮಾಡಿದ್ದಾರೆ ಅಂತೆ, ನಿಯರ್ ಬೈ ಇದೆ ಅಂತೆ. ಬಟ್ ಒಂದು ಒಳ್ಳೆ ವೆಜ್ ಹೋಟೆಲ್ ಥರ ಕಾಣಿಸ್ತಾ ಇದೆ ನೋಡೋದಕ್ಕೆ. ರಾಮೇಶ್ವರಂ ಓಪನ್ ಮಾಡಿರೋರು ಯಾರು ಕನ್ನಡದವ್ರಲ್ಲ? ಕನ್ನಡದವ್ರು ಅವರು? ಯಾರು? ರಾಮೇಶ್ವರಂ ನೋಡ, ಅದನ್ನೆಲ್ಲ ಹಾಕ್ಬಿಡ ಪ್ಲೀಸ್. ಕನ್ನಡದವ್ರದ್ದು ಇನ್ಯಾರ್ದು? ಕೇಳಿದೆ. ಹಾಂ, ಕನ್ನಡದವರು, ಬೆಂಗಳೂರು ಪ್ರಾಪರ್ ಬೆಂಗಳೂರವರು. ದೋಸೆ, ಇಡ್ಲಿ ಆಗಲೇ ತಿಂತಾ ಇದ್ದೆ, ವೇಟೇ ಮಾಡ್ತಾ ಇಲ್ಲ. ಏನು ಅನಿಸಲ್ಲ ನಿಮಗೆ? ನಾವೆಲ್ಲ ಕಾಯ್ಕೊಂಡು ಅಲ್ಲೋಡ, ಅದನ್ನು ಅವರು ತಿಂದಿಲ್ಲ, ನಾನು ತಗೊಂಬಂದಿದ್ದೀನಿ, ತಿಂತಾ ಇದ್ದೆ ಆರಾಮಾಗಿ. ಸೊ ಡಾರ್ಲಿಂಗ್ಸ್ ನೋಡಿ, ಊಟ ಎಲ್ಲ ಮಾಡಿ ಆರಾಮಾಗಿ ಕೂತಿದ್ವಿ. ಇವಾಗ ಇವರಿಬ್ರು ಆಫೀಸ್ಗೆ ಹೋಗ್ತಾರೆ. ಹೇಳಿ ಬ್ರೋ, ಇವರಿಬ್ರು ಇವಾಗ ಆಫೀಸ್ಗೆ ಹೋಗ್ತಾರೆ, ಇವರು ಪಿ ಜಿಗೆ ಹೋಗ್ತಾರೆ. ನಾವು ಸಂಜೆ ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ಹೋಗ್ಬೋಣ. ಬಾಯ್.